ನಿಜವಾಗ್ಲೂ ಒಂದು ತಂಡವನ್ನ ಕಟ್ಟಿ ಇಲ್ಲಿಗೆ ಈ ಒಂದು ಸ್ಟೇಜ್ಗೆ ತಂದಿರೋಂತ ಒಂದು ಸಿಸ್ಟಮ್ ಅಂದ್ರೆ ನಮ್ಮ ಈ ಬಯೋಟನ್ಗೆ ದೊಡ್ಡ ಚಪ್ಪಾಳೆ. ಅನ್ನಪೂರ್ಣ, ಇದೇ ನೇಟಿವ್ ತುಮಕೂರು. ನನಗೊಂದು ದೊಡ್ಡ ಕನಸಿದೆ. ಅದಕ್ಕಿಂತ ಮುಂಚೆ ಈ ಸ್ಟೇಜ್ ಅಲ್ಲಿ ಈ ರೀತಿ ನಿಂತು ಮಾತಾಡ್ತಿದ್ದೀನಿ ನನಗೆ ಒಂದು ಪುನರ್ಜನ್ಮ ಕೊಟ್ಟಿದ್ದು. ಫಸ್ಟ್ ತಂದೆ ತಾಯಿ ಫಸ್ಟ್ ಜನ್ಮ ಕೊಟ್ಟಿದ್ದೆ, ಆದ್ರೆ ಪುನರ್ಜನ್ಮ ಕೊಟ್ಟಿದ್ದು ಈ ಪ್ರಾಡಕ್ಟ್ ನನಗೆ. ಡಾಕ್ಟರ್ ಸಾಗರ್ ಜೋಶಿ ಸರ್ ಮತ್ತೆ ಮಂಜುನಾಥ್ ಸರ್, ನಮ್ಮ ಯೋಗೇಶ್ ಸರ್, ಸಾಧಿ ಸರ್ ಅಂತ ಎಂತ ಒಂದು ವ್ಯಕ್ತಿಗಳ ರೂಪದಲ್ಲಿ ನನಗೆ ಆರೋಗ್ಯ ಬಂದಿದೆ ಸರ್. ಸೊ ಇದು ಫಸ್ಟ್ ಆಫ್ ಆಲ್ ನಾನು ಇಲ್ಲಿ ನಿಂತು ಮಾತಾಡ್ಲಿಕ್ಕೆ ಇವತ್ತು ನನಗೆ ನನ್ನ ಜೀವನದಲ್ಲಿ ಡಾಕ್ಟರ್ ಅಂದ್ರೆ ನಮ್ಮ ಮಂಜುನಾಥ್ ಸರ್. ನನ್ನ ಪಾಲಿಗೆ ದೇವರನ್ನೇ ಕೊಡ್ತೀನಿ. ಯಾಕಂದ್ರೆ ಒಂದು ಮೈಕ್ ಹಿಡಿಯೋ ಶಕ್ತಿ ಇಲ್ಲ, ಪೆನ್ ಹಿಡಿಯೋ ಶಕ್ತಿ ಇಲ್ಲ, ವೈಬ್ರೇಷನ್ ನನ್ನ ಬಾಡಿ ಒಳಗಡೆ ಯಾವಾಗಲೂ ಸುತ್ಕೊಂಡು ಮಲಗ್ತಿರೋಂಥ ಈ ಜೀವಕ್ಕೆ ಪುನರ್ಜೀವ ಅಂತಾನೆ ಹೇಳ್ಬೋದು ಈ ಪ್ರಾಡಕ್ಟ್. ಅದಕ್ಕೆ ನಮ್ಮ ಮೇಡಮ್ ತುಂಬಾ ಎಕ್ಸೈಟ್ ಆದ್ರು. ಯಾಕಂದ್ರೆ ಅವ್ರ ಮನೆಯಲ್ಲಿ ಮೊನ್ನೆನೇ ರೀಸೆಂಟ್ ಆಗಿ ಡೆತ್ ಆಗಿ ನಾನೇ ಹೋಗಿ ಕೂತ್ಕೊಂಡು 1-to-1 ಮಾಡಿದ್ದೀನಿ. ವಿಷ್ಣುವರ್ಧನ್ ಸರ್ ಅಂತ ಆರ್ಕಿಟೆಕ್ಟ್ ಇಂಜಿನಿಯರ್ ಸರ್, ಈ ಪ್ರಾಡಕ್ಟ್ ಅನ್ನ ಬಳಸಿದ್ದಕ್ಕೆ ಅವ್ರು 108 ಕತೆ ಹೇಳಿದ್ರು. ಒಂದೇ ಮಾತು ಹೇಳಿದ್ರು, ಯಾಕಂದ್ರೆ ನಾನು ಆರೋಗ್ಯದಲ್ಲಿ ಫಿಟ್ ಇದ್ದೀನಿ ಮೇಡಮ್, ಎಕ್ಸರ್ಸೈಸ್ ಮಾಡ್ತೀನಿ, ಯೋಗ ಮಾಡ್ತೀನಿ, ಅದನ್ನ ಸಜ್ಜೆ ತಿಂತೀನಿ, ನವಣೆ ತಿಂತೀನಿ, ಎಲ್ಲಾ ತರ ತಿಂತೀನಿ, ಖಂಡಿತ ನನ್ಗೆ ಯಾವ್ದು ತೊಂದರೆ ಇಲ್ಲ, ನಮ್ಮ ಹೆಂಡತಿಗೆ ಲೋ BP ಇದೆ ಅಂತ ಹೇಳಿದ್ರು. ಬಟ್ ಈಸ್ ನೋ ಮೋರ್. ಯಾಕಂದ್ರೆ 3 days ಬ್ಯಾಕ್ ನಡೆದಂತ ಇನ್ಸಿಡೆಂಟ್ ಅವ್ರು ಹೇಳಿದ್ ಒಂದೇ ಮಾತಲ್ಲ. ಯಾರ ಕೇಳಿದ ಕ್ವಶನ್ ಹೆಂಗಾಯ್ತು ಡೆತ್ ಅಂತ, ಹೌದಲ್ಲ? ಸೊ ಈ ಪ್ರಾಡಕ್ಟ್ ಒಂದು ಅದೃಷ್ಟ ಅವಕಾಶ. ಯಾರಿಗೆ ಫಸ್ಟ್ ಟೈಮ್ ಅವಕಾಶ ಬರುತ್ತೆ, ಫಸ್ಟ್ ಕಣ್ಣು ಮುಚ್ಕೊಂಡು ಮಾಡ್ಬೇಕಾದ್ರೆ ಒಂದೇ ಕೆಲಸ, ಈ ಪ್ರಾಡಕ್ಟ್ ಯೂಸ್ ಮಾಡಿ ಆಯ್ತಾ. ಈ ದೇಹಕ್ಕೆ ಬದುಕಿರುವಂತ ಈ ಜೀವ ಇದೆ ಅಂತಂದ್ರೆ ಅದೆರಡು ಪ್ರಾಪರ್ ಆದ್ರೆ ಮಾತ್ರ. ಇಷ್ಟು ನೋಡಿ ಸಬ್ಜೆಕ್ಟ್ ನೋಡಿದ್ರೆ ಇಲ್ಲಿವರೆಗೂ ಇದು ಮಾಡೋ ಕೆಲಸ ಎರಡೇ, ಆದ್ರೆ ಜೀವಕ್ಕೆ ಜೀವದಾನವಾಗಿರೋದು ಅವೆರಡೇ ಸರ್, ಬೇರೆ ಇನ್ನೇನು ಇಲ್ಲ ಆಯ್ತಾ. ಸೊ ಇನ್ನೊಂದು ಹೇಳ್ಬೇಕಂದ್ರೆ ಇಷ್ಟು ಜನಗಳಿಗೆ ನಾನು ಇವತ್ತು ಯಾಕೆ ರೋಲ್ ಮಾಡಲಾಗಿದ್ದೀನಿ ಅಂದ್ರೆ, ನನ್ನಂತ ಅನಾರೋಗ್ಯ ಇರುವಂತ ಎಷ್ಟೋ ಜನಗಳು ಈ ಜಿಲ್ಲೆಯಲ್ಲಿದ್ದಾರೆ, ದೇಶದಲ್ಲಿದ್ದಾರೆ. ಇದೊಂದು ಪೆಡಭೂತ. ಯಾಕೆ ನಮ್ಮ ದೇಶ ಒಂದು ಸುಭಿಕ್ಷವಾಗಿರ್ಬೇಕಂದ್ರೆ ಅಲ್ಲಿ ಆರೋಗ್ಯ ಚೆನ್ನಾಗಿರ್ಬೇಕು, ಮತ್ತೆ ಆದಾಯ ಚೆನ್ನಾಗಿರ್ಬೇಕು, ಒಂದು ನಿರುದ್ಯೋಗ ಅನ್ನೋದು ಹಳಿಸ್ಬೇಕು ಅಂತ. ಈ 3 ಕಾನ್ಸೆಪ್ಟ್ ಒಂದು ಅಸ್ತ್ರ ಅಂತಂದ್ರೆ, ಈ 3 ಕಾನ್ಸೆಪ್ಟ್ ಒಂದೇ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಸಿಗುತ್ತೆ ಅಂದ್ರೆ ಅದು ಈ ಬಯೋಟನ್ ಅಲ್ಲಿ ಮಾತ್ರ ಸರ್. ಸೊ 3 ಆರೋಗ್ಯ ಕೊಡ್ತೀನಿ, ಆದಾಯ ಕೊಡ್ತೀನಿ, ಮತ್ತೆ ಏನ್ ಕೊಟ್ಟಿಲ್ಲ ಹೇಳಿ. ನನ್ಗೊಂದು ದೊಡ್ಡ ಕನಸಿತ್ತು, ಒಂದು ಡ್ರೀಮ್ ಅಂದ್ರೆ ಒಂದು ಪ್ರೊಫೆಸರ್ ಆಗ್ಬೇಕಂತ ನನ್ಗೆ ಆಸೆ ಇತ್ತು. ನೋಡಿ ಇಷ್ಟು ಜನಕ್ಕೆ ಒಂದು ಹಾಲಲ್ಲಿ ಒಂದು ಟ್ರೈನಿಂಗ್ ಕೊಡ್ತೀನಿ, ಮಾಸ್ ಪ್ರೋಗ್ರಾಮ್ ಅಲ್ಲಿ ನಾನು ಪ್ರೆಸೆಂಟರ್ ಆಗಿರ್ತೀನಿ ಅಂದ್ರೆ, ಸೊ ಇಲ್ಲಿ ಪ್ರೊಫೆಸರ್ ಗಿಂತ ಕಡಿಮೆ ಇದೀನಾ? ಇಲ್ಲ 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 ತಾನೆ? ಓಕೆ. ಡಾಕ್ಟರ್ ಗಿಂತ ಕಡಿಮೆ ಇದೀನಾ? ಇಲ್ಲ. 4,000 ಜನಕ್ಕೆ ಆರೋಗ್ಯ ಕೊಟ್ಟಿದ್ದೀನಿ ಸರ್. ಇದೇ ಜಿಲ್ಲೆಯಲ್ಲಿ 4,000 ಜನಕ್ಕೆ ಆರೋಗ್ಯ ಕೊಟ್ಟಿದ್ದೀನಿ. ನಾನು ಇವತ್ತು 4,000 ಜನ ಕೊಟ್ಟಿದ್ದೀನಿ ಅಂದ್ರೆ ಇನ್ನು 1 ವರ್ಷದಲ್ಲಿ 40 ಲಕ್ಷ ಜನ ಬೇಕಾದ್ರೆ ಆರೋಗ್ಯವಂತರಾಗಿರ್ತಾರೆ. ಅದೇ ರೀತಿ ಲಾಯರ್ ಆಗಬೇಕು ಅಂತಿದ್ದೆ. ಲಾಯರ್ 3 ವರ್ಷ 5 ವರ್ಷ ಕಂಪ್ಲೀಟ್ ಮಾಡ್ತೀನಿ, ಎನ್ರೋಲ್ ಆಗಲಿಲ್ಲ ಅಷ್ಟೇ. ಆ ಕನಸು ಅಲ್ಲಿ ಬ್ರೇಕ್ ಆದ್ರು. ಇಲ್ಲಿ ನ್ಯಾಯಸಮ್ಮತವಾದಂತ ಒಂದು ಆರೋಗ್ಯ ಕೊಡಿಸ್ತಿದ್ದೀನಿ, ಆದಾಯ ಕೊಡಿಸ್ತಿದ್ದೀನಿ. 100,000 ಜನಕ್ಕೆ ಬೇಕಾದ್ರೂ ಆರೋಗ್ಯ ಆದಾಯವನ್ನು ನಾನು ಕೊಡಿಸ್ತಾ ಇದ್ದೀನಿ ಸರ್. ಅಲ್ಲಿ ಪ್ಲಾಟ್ಫಾರ್ಮ್ ಹಾಕಿದ್ವಿ, ನನಗೆ ಕಣ್ಣಿಗೆ ಕಾಣದಂತ ನ್ಯಾಯವನ್ನು ಮಾಡಿದ್ವಿ. ಆ ಪ್ಲಾಟ್ಫಾರ್ಮ್ ಅವತ್ತೇ ವಿದಾಯ ಹೇಳಿದೆ. ಯಾರೋ ಒಬ್ಬ ಕ್ಲೈಂಟ್ ಹತ್ರ ಹೋಗಿ 1 ನಿಮಿಷ ಮಾತಾಡಿದ್ರೆ 25,000 50,000 ರೂಪಾಯಿ ಮೋಸ ಮಾಡಿ ದುಡಿಯಕ್ಕೆ ಹೋಗಲ್ಲ. ನ್ಯಾಯಸಮ್ಮತವಾದಂತ ಆರೋಗ್ಯ ಆದಾಯ ಕೊಟ್ಟು ಇವತ್ತು 8 ಲಕ್ಷ ಕೇವಲ 1.5 ವರ್ಷದಲ್ಲಿ ಸಂಪಾದನೆ ಮಾಡಿದ್ದೀನಿ ಸರ್. ರಾಜಕೀಯ ನನ್ನ ಭವಿಷ್ಯದ ಒಂದು ಕನಸು. ZP ಆಗ್ಬೇಕು, TP ಆಗ್ಬೇಕು, ದುಡ್ಡಿರೋ ಬಾಳ್ತಾರೆ. ಆದ್ರೆ ದುಡ್ಡಿನಲ್ಲೇ ಒಂದು ಲೇಡೀಸ್ ಎಂಪವರ್ಮೆಂಟ್ ಅಲ್ಲಿ ಇವತ್ತು ಜಿಲ್ಲಾ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದೀನಿ. ಇವತ್ತು ಅಲ್ಲೂ ಸಿಗ್ತಾ ಇರೋಂತ ಒಂದು ಮಾನ ಮರ್ಯಾದೆ, ಒಂದು ರೆಕಗ್ನಿಷನ್ ಅಂತಂದ್ರೆ ಪ್ರತಿ ತಿಂಗಳ 11/11 ಸಿಗ್ತಾ ಇದೆ. ಇವತ್ತು ಲೆಜೆಂಡ್ ಲೀಡರ್ ಆಗಿದ್ದೀನಿ. ನಾನು ಪೊಲೀಸ್ ಕಂಪನಿ ಇಲ್ಲ, ಸುಳ್ಳು ಹೇಳಲ್ಲ, ಮೋಸ ಮಾಡಲ್ಲ, ದಗ ಮಾಡಲ್ಲ ಅಂತ ನನ್ನ ಮುಂದೆ ನಿಲ್ಲಲ್ಲ. ಇಷ್ಟೇ ನನ್ನ ಕೆಲಸ.